ಸ್ನೇಹಿತರೆ, ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಧ್ಯಾಯ 1 ಈ ಪಾಠಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ನಾವು ಮೊಟ್ಟಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ, ಒಂದನೇದ್ದು ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರಿತೀವಿ. ಎರಡನೇದ್ದು ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಅಂಥೇಳಿ ಕರಿತೀವಿ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಮೆಹರ್ಗರ್. ಈ ಮೆಹರ್ಗರ್ ಅಂತಕ್ಕಂಥದ್ದು ಪಾಕಿಸ್ತಾನದ ಒಂದು ಪ್ರದೇಶವಾಗಿದೆ. ಅಲ್ಲಿ ಮೊಟ್ಟಮೊದಲನೇದಾಗಿ ಕೃಷಿಯ ಆರಂಭಿಕ ಚಟುವಟಿಕೆಗಳು ಕಂಡುಬಂದವು. ಇತಿಹಾಸವನ್ನು ಪ್ರಮುಖವಾಗಿ 3 ವಿಭಾಗಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ಒಂದನೇದು ಪ್ರಾಗೈತಿಹಾಸಿಕ ಕಾಲ, ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದು ಇತಿಹಾಸ ಕಾಲ. ಹಳೆಯ ಶಿಲಾಯುಗದ ಜನರು ಹೆರಚಕ್ಕೆ, ಚಾಕು, ಕಲ್ಲುಳಿ, ಮನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚುಕಲ್ಲುಗಳಿಂದ ತಯಾರಿಸಿ ಉಪಯೋಗಿಸ್ಕೊಳ್ತಾ ಇದ್ದರು. ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡುವುದನ್ನು ಪ್ರಾರಂಭಿಸಿದರು. ಮಾನವರು ಬಳಸಿದ ಮೊಟ್ಟಮೊದಲ ಲೋಹ ತಾಮ್ರ. ಇತಿಹಾಸದ ಆಧಾರಗಳು ಪ್ರಮುಖವಾಗಿ 2. ಒಂದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಈ ಕೆಳಗಿನಂತೆ ಇವೆ. ಒಂದನೇದು ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು ಮತ್ತು ಇತರ ಅವಶೇಷಗಳು. ಇಷ್ಟು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಪಾಠ, 6ನೇ ತರಗತಿಯ 2ನೇ ಪಾಠವಾಗಿರ್ತಕ್ಕಂತಹ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂತಹ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.